ಅಕಸ್ಮಾತ್ ಇದು ಸೌಂಡ್ ಮಾಡಿದ್ರೆ ಯಾವುದಾದ್ರೂ ಕಾಡು ಪ್ರಾಣಿ ಇಲ್ಲಿಗೆ ಬಂದಿದೆ ಅಂತ. CC ಕ್ಯಾಮ್ರಾ ಮತ್ತು ಸ್ಪೀಕರ್ ಅಳವಡಿಸಿದ್ದಾರೆ. ಕಾಡು ಪ್ರಾಣಿಗಳು ಇವಾಗ ಅಲ್ಲಿಂದ ಕಾಡಿಂದ ಬಂದರೆ ಇದು ಸೌಂಡ್ ಮಾಡುತ್ತೆ. ಅಲ್ಲಿ ನೋಡ್ರಿ ಶಬ್ದ ಮಾಡ್ತಾ ಇದೆ, ಯಾವುದೋ ಪ್ರಾಣಿ ಬಂದಿದೆ ಇವಾಗ. ಅಲ್ಲಿ ನೋಡಿ ಆನೆ ಬರ್ತಾ ಇದ್ದಿದ್ದಕ್ಕೆ ಇದು ಈ ಥರ ಸೌಂಡ್ ಮಾಡ್ತಾ ಇದ್ದಿದ್ದು. ಸೊ ನಾನು ಬಂದು ವೀಡಿಯೋ ಮಾಡೋದಕ್ಕೆ ಅದೊಂದು ಕೆಲಸ ಆಯ್ತಲ್ಲ, ಅದೇ ಒಂದು ಖುಷಿ. ಇವತ್ತಿಗೆ ನಾನು ಇಲ್ಲಿಗೆ ಬಂದು 1 ವಾರ ಕಂಪ್ಲೀಟ್ ಆಯಿತು. ಇದು ಕೊನೆ ದಿನ ನಾನು ಇಲ್ಲಿರೋದು. ಸೊ ಇದು ಹೆಲ್ಪ್ ಆಗಿದೆ ಅಲ್ವಾ ನಿಮ್ಗೊಂದು ಸ್ವಲ್ಪ? ನಿಜವಾಗ್ಲೂ ಕಳೆದ 1 ವಾರದಿಂದ ತುಂಬ ರಿಸ್ಕ್ ತಗೊಂಡು ವೀಡಿಯೋ ಮಾಡಿದ್ದು ನಾನು. ಎಷ್ಟು ರಿಸ್ಕ್ ಅಂದರೆ ನಮ್ಮ ಮುಂದೆನೇ ಯಮ ಸ್ವರೂಪಿ ಆನೆ ಅಟ್ಟಿಸ್ಕೊಂಡು ಬಂದರು. ಅದನ್ನು ವೀಡಿಯೋ ಮಾಡಿಕೊಂಡು ನಿಂತ್ಕೊಳ್ಳುವಾಗ ಆಗೋ ಭಯ ಇದೆಯಲ್ಲ, ನೋಡಿ ಇಲ್ಲಿ ಹೋಗ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ, ಅಲ್ಲಿ ನೋಡಿ, ನೋಡಿ ನೋಡಿ ಬರ್ತಾ ಇದೆ. ಓಡೋಗಿ ಅಣ್ಣ, ನೀವು ಓಡ್ನರಿ ಹೊಟ್ಟೋಗ್ರಿ, ಓಡಿ ಓಡಿ ಓಡಿ. ಆ ವಿಡಿಯೋದಲ್ಲಿ ಆನೆನ ತೋರಿಸೋದಕ್ಕೋಸ್ಕರ ಅಷ್ಟೊಂದು ಭಯ ಆದರೂ ಅದನ್ನು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನಿನಗೇನು ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂದ್ಬಿಟ್ಟು ನೀವು ಕೇಳ್ಬೋದು. ನೀವು ತೋರಿಸಿಲ್ಲ ಅಂದರೆ ತೋರಿಸಿಲ್ಲ, ಆನೆನೇ ಬಂದಿಲ್ಲ ಅಂತೀರಾ. ತೋರಿಸಿದ್ರೆ ವೀಡಿಯೋಕ್ಕೋಸ್ಕರ ಪ್ರಾಣನೂ ಲೆಕ್ಕಿಸ್ದೆ ವೀಡಿಯೋ ಮಾಡ್ತೀರಾ ಅಂತೀರಾ. ಸೊ ಏನೇ ಮಾಡಿದ್ರು ಒಂದೊಂದು ಮಾತು ಇದ್ದೇ ಇರುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸೊ ನನಗೆ ನೀವು ಕೇಳಿದ್ರಿ ಅಂತನೋ ನೀವು ಹೇಳಿದ್ರಿ ಅಂತನೋ ನಾನು ಈ ವಿಡಿಯೋ ಮಾಡಿಲ್ಲ. ಸೊ ಇಲ್ಲಿನ ರೈತರ ಕಷ್ಟ ತೋರಿಸ್ಬೇಕಾಗಿತ್ತು, ಮತ್ತು ಆನೆಗಳು ಯಾವ ಥರ ದಾಳಿ ಮಾಡ್ತವೆ ಅನ್ನೋದನ್ನು ನಿಮಗೆ ಹೇಳಿದ್ವಿ ಬಾಯಲ್ಲಿ, ಅದನ್ನು ಲೈವಲ್ಲಿ ನಿಮಗೆ ತೋರಿಸ್ಬೇಕಾಗಿತ್ತು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೆ ಅಂತ ಅನ್ಕೋತೀನಿ ಈ ಒಂದು ಕಳೆದ 1 ವಾರದಲ್ಲಿ. ಮುಂದಿನ ದಿನಗಳಲ್ಲಿ ಆನೆಗಳು ಬರ್ತಾವೋ ಬರಲ್ವೋ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಕಳೆದ 3 ದಿನದಿಂದ ಆನೆಗಳು ಬರ್ತಾ ಇಲ್ಲ. ಯಾಕಂದರೆ ನಾವು ಇಲ್ಲಿ ಏನು ವೀಡಿಯೋ ಮಾಡಿದ್ವಿ, ಈ ವಿಡಿಯೋಗಳಿಂದ ಇಲ್ಲಿ ಆನೆ ಬರೋ ದಾರಿಗೆ ಕ್ಯಾಮ್ರಾ ಮತ್ತು ಸ್ಪೀಕರ್ಗಳನ್ನು ಹಾಕಿದರೆ ಯಾವುದೇ ಕಾಡು ಪ್ರಾಣಿಗಳು ಆನೆಗಳು ಬಂದರು ಆ ಒಂದು ಕ್ಯಾಮ್ರಾದ ಕಣ್ಣಿಗೆ ಕಾಣಿಸಿದ ತಕ್ಷಣ ಸೆನ್ಸರ್ ವರ್ಕ್ ಆಗಿ ಅಲ್ಲಿನ ಸ್ಪೀಕರ್ ಸೌಂಡ್ ಮಾಡುತ್ತೆ. ಆ ಸೌಂಡಿಗೆ ಯಾವುದೇ ಕಾಡು ಪ್ರಾಣಿಗಳಾದರೂ ಕಾಡಿಗೆ ಹೋಗ್ತವೆ ಹೊರತು ಒಳಗಡೆ ಬರೋದಿಲ್ಲ. ಸೊ ಅದೊಂದು ಒಳ್ಳೆ ವಿಚಾರ. ಎಲ್ಲೂ ಆನೆಗಳು ಬರೋದಕ್ಕೆ ದಾರಿ ಇಲ್ಲ. ಆನೆಗಳು ಬಂದರೂ ಇದರಿಂದ ಆ ಕಡೆನೇ ಇರ್ತವೆ. ಓಕೆ, ಇಲ್ಲಿ ನೋಡ್ರಿ, ಇವಾಗ ಆನೆ ಬಂದಿದೆಯೋ ಇಲ್ವೋ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 11:40 ಆಗಿದೆ. ಆನೆ ಬರ್ತಾ ಇದ್ದಿದ್ದು ಮೊದಲನೇ ದಾರಿಗೆ ಅದನ್ನು ಅಳವಡಿಸಿದ್ದಾರೆ. ಅದೊಂದೇ ಜಾಗದಲ್ಲಿ ಜಾಸ್ತಿ ಆನೆ ಬರ್ತಾ ಇದ್ದಿದ್ದು. ನೋಡೋಣ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಹೋದಾಗ ಆ ಒಂದು ಕ್ಯಾಮ್ರಾ ಸೌಂಡ್ ಮಾಡುತ್ತೋ ಇಲ್ವೋ, ಕೆಲಸ ಮಾಡುತ್ತೋ ಇಲ್ವೋ ಇವಾಗ ಗೊತ್ತಾಗುತ್ತೆ. ಇವಾಗ ನಾವು ಬಂದಿದ್ದೀವಲ್ಲ ಅದಕ್ಕೂ ಕಿರ್ಚ್ಬೇಕದು. ಬಟ್ ಯಾಕೆ ಕಿರ್ಚ್ತಾ ಇಲ್ಲ? ಕನೆಕ್ಷನ್ ಏನಾದರೂ ಕಟ್ಟಾಗಿದೆಯಾ ಗೊತ್ತಿಲ್ಲ. ಇಷ್ಟು ಸಲ ಕಿರ್ಚ್ತಿತ್ತ ಅಣ್ಣ? ಕಿರ್ಚ್ತಿತ್ತಂತೆ. ಇವಾಗ ಕೂಗ್ಬೇಕಿತ್ತಲ್ವ ಅದು? ನೋಡ್ರಿ, ಅದು ಒಂಥರ ಸೌಂಡ್. ಫೋಕಸ್ ಮೊದ್ಲು ಇಲ್ಲಿಗೆ ಬಂದ ತಕ್ಷಣ ಅದು ಕಿರ್ಚ್ತಾ ಇತ್ತು. ಅಲ್ಲಿಗೆ ಹೋಗ್ಬಿಟ್ರು ಸಾಕು, ಮೇಲೆ ನಿಂತ್ಕೊಂಡ್ರು ಸದ್ರ ಬತ್ತಿತ್ತು, ಒಳ್ಳೆ ಸಖತ್ತಾಗಿ ಬತ್ತಿತ್ತು. ಈಗ ಬತ್ತಾ ಇಲ್ಲ, ಅದ್ಯಾಕೋ ಕನೆಕ್ಷನ್ ಏನಾದ್ರು ಕಟ್ ಆಗಿದೆ. ಅದು ಕರೆಂಟ್ ಇದ್ರೆ ಮಾತ್ರ ಅನ್ಸುತ್ತೆ. ಕರೆಂಟ್ ಅದೆಲ್ಲ ಚೆನ್ನಾಗಿ ಅಲ್ಲಿ ಈ ಗ್ಯಾಪ್ ಅಲ್ಲಿ ಆಗಾದ್ರೆ ಆನೆಗಳು ಬಂದ್ರೆ ಬಂದ್ಬಿಡ್ತವೆ. ಈ ಗ್ಯಾಪ್ಲೇ ಬರ್ಬೇಕು ಆನೆ ಗ್ಯಾಪ್ ಬರ್ತದೆ. ಇವತ್ತು ಬಂದ್ಬಿಡ್ತದೆ.
ಓಕೆ, ಇವಾಗ ಆನೆ ಬರೋ ಮೊದಲನೇ ದಾರಿಲಿದ್ದೀವಿ. ಮೊದಲು ಇಲ್ಲಿ ಡೈರೆಕ್ಟಾಗಿ ಆನೆಗಳು ಬರ್ತಾ ಇದ್ವು. ಯಾವುದೇ ಕಾಡು ಪ್ರಾಣಿಗಳು ಬಂದರೂ ಡೈರೆಕ್ಟಾಗಿ ಹೊಲಕ್ಕೆ ಬರ್ತಾ ಇದ್ವು. ಬಟ್ ಆನೆ ಬರೋ ಇದೊಂದೇ ದಾರಿ ಇರೋದು ಬಿಡಿ, ಇನ್ನೆಲ್ಲೂ ಅಷ್ಟು ದಾರಿ, ಇನ್ನೆಲ್ಲೂ ದಾರಿ ಇಲ್ಲ. ಇದೊಂದೇ ದಾರಿಲಿ ಕಾಡು ಪ್ರಾಣಿಗಳು ಬರ್ತಾ ಇದ್ದಿದ್ದು. ಬಟ್ ಇವಾಗ ಆ ದಾರಿಗೆ ಕ್ಯಾಮ್ರಾ ಮತ್ತು ಸ್ಪೀಕರ್ ಎಲ್ಲ ಅಳವಡಿಸಿದ್ದಾರೆ. ಆ ಕ್ಯಾಮ್ರಕ್ಕೆ ಯಾವುದೇ ಕಾಡು ಪ್ರಾಣಿಗಳು ಕಾಣಿಸ್ಕೊಂಡ್ರು ಸೆನ್ಸರ್ ವರ್ಕ್ ಆಗಿ ಅದು ಒಂಥರ ಸೌಂಡ್ ಮಾಡುತ್ತೆ. ನಾವು ಮನುಷ್ಯರು ಯಾವ ಥರ ಕಿರ್ಚ್ತೀವೋ ಅರ್ಚ್ತೀವೋ ಅದೇ ಥರ ಅದು ಸೌಂಡ್ ಮಾಡ್ತಾಯಿತ್ತು. ಆ ಸೌಂಡ್ ಮಾಡಿದ ತಕ್ಷಣ ಆ ಕಾಡು ಪ್ರಾಣಿಗಳು ಹೊಲಕ್ಕೆ ಬರ್ತಾ ಇರಲಿಲ್ಲ, ವಾಪಸ್ ಕಾಡಿಗೆ ಹೊರಟೋಗ್ತಾ ಇದ್ದೋ. ಸೊ ಆ ಒಂದು ಕೆಲಸ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದೊಂದು ಅನುಕೂಲ ಆಗಿದೆ ಇಲ್ಲಿನ ರೈತರಿಗೆ. ಸೊ ಅದೊಂದು ಖುಷಿ ವಿಚಾರ. ನಾವು ಆ ಕಟ್ಟೆಗೆ ಬಂದ ತನಕನೇ ಹೊಡ್ಕತಾ ಇತ್ತು, ಸುಮ್ಮನೆ ಅದ್ರ ಕೆಲಸ ಮಾಡ್ತಾ ಇತ್ತು. ಆದ್ರೂ ಇದು ದಂಡೆಗೆ ಬಂದವೇ ಕೆಲಸ ಮಾಡ್ತಾ ಇಲ್ಲ. ಈಗ ಮನಸ ಹೋದಾಗ ನಿಲ್ಸ್ಬಿಡ್ತೀವಿ ಒಂದು ವಾರದಲ್ಲಿ ಅಂದರು, ಒಂದು ವಾರ ಆಗದೆ ನಿಂತು ಹೋಗ್ಬಿಟ್ಟದೆ ಅಂದಾಗದೆ ನಾವು ಬಂದರೆ. ಈಗ ಪ್ರಾಣಿ ಬಂದ್ರೆ ಗೊತ್ತಾಗೋಯ್ತೆ. ಇನ್ನೂ ಇಲ್ಲ ಸರ್, ಸುಮ್ಮನೆ ಇವ್ರು ಬಂದ್ರಲ್ಲ ತೋರಿಸಿವು, ಅದಕ್ಕೆ ಹೋಯ್ದು ಬನ್ನಿ ಅಂದರು. ನೀವೊಬ್ಬರೇ ಹೋಗಬೇಡಿ, ನಡರಪ್ಪ ನಾವು ಬರ್ತೀವಿ ಅಂದ್ಬಿಟ್ಟದೆ. ಅವ್ರ ಜೊತೆಲಿ ನಾವು ಇಲ್ಲಿ ಬಂದು ಇಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಈಗ ಮೇಲ್ಗಡೆಗೆ ಹೋಯ್ತಾವಿ. ಆಳು ಬಂದ್ರೆ ಸೌಂಡ್ ಆಗಲ್ಲಂತೆ. ಆಳು ಬಂದ್ರೆ ಸೌಂಡ್ ಆಗಲ್ಲ. ಒಟ್ಟಿನಲ್ಲಿ ಪ್ರಾಣಿಗಳು ಯಾವುದೇ ಬಂದ್ರು, ಹಂದಿ ಆಗಲಿ ಅದು ಮೊಲ ಆಗಲಿ ಯಾವುದೇ ಬಂದ್ರು ಸೌಂಡ್ ಆದಂತೆ. ಮೊದಲು ಫಸ್ಟ್ ನೀವು ಬಂದು ಒಂದು ವಾರ ಇಟ್ಟಿದ್ರಂತೆ. ಒಂದು ವಾರ ಇಟ್ಟಿದ್ರು ಟೆಸ್ಟಿಂಗ್ಗೆ, ಅದು ಆದದ ಇಲ್ವ ಅಂತ ಕೊಡತ್ತದೆ ಅಂದ್ಬಿಟ್ಟು ಅವರು ಈಗ ಅದನ್ನ ಚೇಂಜ್ ಮಾಡ್ಬಿಟ್ಟು ಮಾಮೂಲಿ ಇದಕ್ಕೆ ಇಟ್ಬಿಟ್ಟಿದಾರಂತೆ. ಕಾಡು ಪ್ರಾಣಿಗಳಿಗೆ ಮಾತ್ರ, ಯಾವುದೇ ಪ್ರಾಣಿ ಬಂದ್ರು ಸೌಂಡ್ ಆದಂತೆ. ಸೊ ಇದನ್ನ ಹಾಕುತ್ತವಿಂದ ಅಷ್ಟಿನಿಂದ ಆನೆಗಳು ಬಂದಿಲ್ಲ ಅಲ್ವಾ? ಆನೆ ಬರ್ತಾ ಇಲ್ಲ. ಸೊ ಇದನ್ನ ಹಾಕಿರೋದಕ್ಕೆ ಎಷ್ಟೋ ಉಪಯೋಗ ಆಗದೆ, ಚೆನ್ನಾಗಿ ಅನುಕೂಲ ಆಗದೆ. CC ಕ್ಯಾಮ್ರಾ ಆನ್ ಆಗಿದೆ ಅಂದ್ಬಿಟ್ಟು ನೋಡ್ಕೊಳ್ಳಿ. ನನಗೆ ಕಾಣಿಸ್ತಾ ಇಲ್ಲ. ಆನ್ ಆಗಿದೆ ಗುರು, ಆನ್ ಆಗದೆ. ಅಲ್ಲಿ 2 CC ಕ್ಯಾಮ್ರಾ ಇದೆ, ಮತ್ತೆ ನೋಡಿ ಇಲ್ಲೊಂದು, ಟೋಟಲ್ 3 CC ಕ್ಯಾಮ್ರಾ, ಮತ್ತೆ ಅಲ್ಲೂ 2 ಇದೆಯಾ? ಟೋಟಲ್ 5 ಕ್ಯಾಮ್ರಾ ಹಾಕಿದಾರಂತೆ. ಇದ್ರ ಸೌಂಡ್ ನಾವು ಕೇಳಿಸ್ಕೋಬೇಕಂದ್ರೆ ಯಾವುದಾದ್ರೂ ಕಾಡು ಪ್ರಾಣಿ ಬರುತ್ತಲ್ಲ, ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ ತನಕನೂ ಇದು ಸೌಂಡ್ ಕೇಳಿಸುತ್ತೆ. ಅಲ್ಲ, ಇದ್ರ ಸೌಂಡ್ ಕೇಳಿಸೋದು, ಇದ್ರ ಸೌಂಡು ಸುಮಾರು 2 ಕಿಲೋಮೀಟರ್ ತನಕ ಕೇಳಿಸುತ್ತಂತೆ. ಯಾವುದಾದ್ರೂ ಕಾಡು ಪ್ರಾಣಿ ಬಂದಾಗ ನಮ್ಗೆ ಆ ಸೌಂಡ್ ಕೇಳಿಸುತ್ತೆ. ಇವಾಗ ನಮ್ಮ ಕ್ಯಾಂಪ್ ಹತ್ರ ಹೋಗೋಣ, ಅಕಸ್ಮಾತ್ ಏನಾದರೂ ಸೌಂಡ್ ಆದರೆ ಆ ಸೌಂಡ್ ನಿಮ್ಗೆ ಕೇಳಿಸ್ತೀನಿ. ಅಂದರೆ ಇದು ಸೌಂಡ್ ಮಾಡ್ತಂದ್ರೆ ಯಾವುದಾದ್ರೂ ಕಾಡು ಪ್ರಾಣಿ ಇಲ್ಲಿಗೆ ಬಂದಿದೆ ಅಂತ. ಆನೆ ಅಂತಲ್ಲ, ಆನೆ ಬಂದಿರ್ಬೋದು, ಹುಲಿ ಬರ್ಬೋದು, ಹಂದಿ ಬರ್ಬೋದು, ಕರಡಿ ಬರ್ಬೋದು, ಯಾವುದೇ ಪ್ರಾಣಿ ಬಂದರೂ ಇದು ಸೌಂಡ್ ಮಾಡುತ್ತೆ. ಆವಾಗ ಸೌಂಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೋ ಕಾಡು ಪ್ರಾಣಿ ಬಂದಿದೆ ಅಂತ. ನೋಡ್ರಿ, ಸುತ್ತ ನಿಶಬ್ದವಾಗಿದೆ. ಅವತ್ತು ಆನೆ ನಮ್ಮನ್ನು ಅಟ್ಟಿಸ್ಕೊಬಂದು ಅದು ಕಾಲು ನೋಡಿ, ಅದರ ಹೆಜ್ಜೆ ಗುರುತು ಯಾವ ಥರ ಇದೆ, ಅಲ್ಲಿಂದ ಡಿಸ್ ಬ್ರೇಕ್ ಹೊಡೆದಿದೆ. ಮತ್ತು ಇನ್ನೊಂದು ನೋಡಿ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಶಬ್ದ ಮಾಡ್ತಾ ಇದೆ. ಯಾವುದೋ ಪ್ರಾಣಿ ಬಂದಿದೆ ಇವಾಗ. ಏನಕ್ಕೆ? ಅಲ್ಲೇ ನೋಡ್ತೀನಿ ರೀ. ಅಲ್ಲಿ ನೋಡ್ರಿ ಶಬ್ದ ಮಾಡ್ತಾ ಇದೆ ಇವಾಗ, ಯಾವುದೋ ಪ್ರಾಣಿ ಬಂದಿದೆ ಅಂತ. ನೋಡ್ರಿ ಪ್ರಾಣಿ ಬಂದರೆ ನೋಡಿ ಈ ಥರ ಶಬ್ದ ಆಗ್ತಾ ಇದೆ. ಅಲ್ಲಿ ನೋಡಿ ಆನೆ ಬರ್ತಾ ಇದ್ದಿದ್ದಕ್ಕೆ ಇದು ಈ ಥರ ಸೌಂಡ್ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡ್ರಿ ಇದನ್ನು ಹಾಕಿರೋದು ಎಷ್ಟು ಉಪಯೋಗ ಅಂದರೆ, ಇವಾಗ ಅದು ಬರ್ತಾಯಿತ್ತು, ನಾವು ಇಲ್ಲೇ ಇದ್ದೀವಿ, ನಾವು ಇಲ್ಲೇ ನಿಂತಿದ್ದೀವಿ. ಇದು ಶಬ್ದ ಮಾಡಿ ಅದು ಶಬ್ದ ಮಾಡಿದ್ದಕ್ಕೆ ಆ ಕಡೆಗೆ ಹೋಯ್ತು, ಇಲ್ಲಂದಿದ್ರೆ ಅದು ಹೊಲಕ್ಕೆ ಬರ್ತಾಯಿತ್ತು. ಅಬ್ಬಾ, ಅವ್ರು ಇವಾಗ ತಾನೇ ಹೇಳಿದ್ರು ಮನ್ಸರು ಬಂದರೆ ಶಬ್ದ ಮಾಡಲ್ಲ, ಕಾಡು ಪ್ರಾಣಿಗಳು ಬಂದರೆ ಮಾತ್ರ ಶಬ್ದ ಆಗೋದು ಅಂದ್ಬಿಟ್ಟು. ನನಗೆ ಸಾಕು ಏನು ಬಂದ್ಬಿಡ್ತಪ್ಪ ಅಂತ. ಇಲ್ಲೇ ಇದೆ ಅದು, ಅಲ್ಲೊಂದು ಮರ ಇದೆಯಲ್ಲ, ಮರದ ಪಕ್ಕ ಒಂದು ಬೇಲಿ ಇದೆ, ಆ ಬೇಲಿ ಒಳಗಡೆ ಹೋಯ್ತು. ಇಲ್ಲಿ ಆನೆ ಬಂದಿದೆಯಲ್ಲ, ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆ ವಿಡಿಯೋ ನೋಡಿ ಇವಾಗ.
ಓಕೆ, ಇವತ್ತು ನಮ್ಮ ಕ್ಯಾಂಪಲ್ಲಿ ಇವತ್ತು ಕೊನೆ ದಿನ. ತುಂಬ ಬೇಜಾರಾಗ್ತಾ ಇದೆ. 1 ವಾರ ಆಯ್ತು ನಾನು ಬಂದು. 1 ವಾರದಿಂದ ಇವ್ರ ಜೊತೆನೇ ಇದ್ದು ಇಲ್ಲೇ ಆನೆ ಕಾವಲು ಕಾಯ್ಕೊಂಡು ವೀಡಿಯೋ ಮಾಡಿಕೊಂಡು ಇಲ್ಲೇ ಇದ್ದೆ. ಎಲ್ಲ ಮುಗೀತು. ಇವರ ಬೆಳೆಗಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಈಗೆಲ್ಲ ಖಾಲಿ ಖಾಲಿ ಖಾಲಿ. ಸೊ ಇವತ್ತಿಗೆ ಕೊನೆ ದಿನ. ಇಲ್ಲಿ ಇನ್ನೂ ಆನೆ ಬರೋದು ಡೌಟ್ ಅನಿಸುತ್ತೆ. ಅವುಗಳಿಗೆ ಇದೊಂಥರ ತವ್ರ ಮನೆ ಇದ್ದಾಗೆ ಆವಾಗ ಬಂದು ಹೋಗ್ತಾ ಇರ್ತವೆ. ಏನೇ ಸ್ಪೀಕರ್ ಹಾಕಿದ್ರು, ಏನೇ ಮೈಕ್ ಹಾಕಿದ್ರು, ಏನೇ ಕ್ಯಾಮ್ರಾ ಹಾಕಿದ್ರು ಬಂದೇ ಬರ್ತಾವೆ ಅವು. ಶರಣ ತುಂಬ ಥ್ಯಾಂಕ್ ಯು, ತುಂಬ ಹೆಲ್ಪ್ ಮಾಡಿದ್ದೀರಾ ನಮಗೆ. ಇವರು ಅಷ್ಟೇ, ಅವರು ಇನ್ನೊಂದು 2 ಸೀಟ್ ಬಂದಿಲ್ಲ. ಥ್ಯಾಂಕ್ ಯು ಅಣ್ಣ ನೀವೆಲ್ರಿಗೂ. ಏನು ಅನ್ನಿಸ್ತು ನಾನು ಬಂದು ಏನಾದರೂ ನಿಮ್ಗೆ ತೊಂದರೆ ಕೊಡ್ತಾವನಿ ಅಂತ ಅನ್ನಿಸ್ತಾ? ಹಾಂ, ಇಲ್ಲ ಅಕಸ್ಮಾತ್ ನಾನು ಬಂದರೆ ಹಾಂ ನಮ್ಗೇನು ತೊಂದರೆ, ನೀನು ನಮ್ಗೇನು ತೊಂದರೆ ಕೊಟ್ಟಿದೆ? ಇರಲಿ ಒಂದು ಏನಿಲ್ಲ ನನಗೆ ತೊಂದರೆ ಅನ್ನೋದೇ ಏನಿಲ್ಲ ನಮಗೆ. ಪಾಪ ಏನೋ ಹುಷಾರಿಲ್ಲ ಕಣಪ್ಪ ಅಂತ ಇವತ್ತಿರೋದಂತೆ. ಓ ಛೇ, ಮಾದ ಇದ್ರಲ್ಲ ಅಲ್ಲಿ ಟ್ರೀ ಹೌಸ್ ಓನರ್ ಅಂತ ಹೇಳ್ತಾ ಇದ್ನಲ್ಲ, ಟ್ರೀ ಹೌಸಲ್ಲಿ ಒಬ್ರು ಇದ್ರಲ್ಲ ಮಾದ ಅಂದ್ಬಿಟ್ಟು, ಅವರ ಹೆಂಡತಿ ತೀರೋದ್ರಂತೆ ಪಾಪ. ಅವತ್ತು ನಾನು ಫಸ್ಟ್ ದಿನ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ, ಮಾತಾಡ್ಸ್ಕೊಂಡು ಬಂದಿದ್ದೆ ಅವರನ್ನು. ಸೊ ತೀರೋದ್ರಂತೆ ಪಾಪ. ನೋಡೋಣ, ಒಂದಿನ ಹೋಗಿ ನೋಡ್ಕೊಬರೋಣ ಅವರನ್ನು. ಯಾವತ್ತು ತೀರೋದು? ಇವತ್ತು ತೀರೋದ್ರಂತೆ ಪಾಪ. ಓಕೆ, ಇವತ್ತಿಗೆ ಇಲ್ಲಿ ಕೊನೆ ವಿಡಿಯೋ ಆಗಿರ್ಬೋದು. ಬಟ್ ಆನೆ ಬರೋ ಜಾಗ ಇನ್ನೂ ತುಂಬ ಇದೆ. ನೆಕ್ಸ್ಟು ಅಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.